ರಾಜ್ಯದಲ್ಲಿ 1 ಕೋಟಿಗೂ ಅಧಿಕ ಜನಸಂಖ್ಯೆ ಇರತಕ್ಕಂಥ ಸಮುದಾಯಕ್ಕೆ ಮುಖ್ಯವಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ಹೇಳ್ತಕ್ಕಂಥದ್ದು, ಒಂದು DCM ಸ್ಥಾನ ಕೊಡಬೇಕು ಮತ್ತು 2 ಸಚಿವ ಸ್ಥಾನ ಕೊಡಬೇಕು ಅಂತಕೊಂಡು ರಾಜ್ಯದ ಎಲ್ಲ ಜಿಲ್ಲೆಗಳ, ತಾಲೂಕುಗಳ, ಟ್ರಸ್ಟಿಗಳ, 2 ಪೀಠಗಳ, 2 ಸಂಘಗಳ ಒತ್ತಾಸೆ ಮುಖಾಂತರ ಇವತ್ತು ನಾವು ನಿಮ್ಮ ಮುಂದೆ ಇದ್ದೇವೆ. ಕೃಷಿ ಪ್ರಧಾನವಾದ ಈ ಸಮಾಜದಲ್ಲಿ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಕಿತ್ತೂರು ಚೆನ್ನಮ್ಮನ ಸ್ಮರಣೆಯಲ್ಲಿ ನಾವು ನಿರಂತರವಾಗಿ ಕಾರ್ಯವನ್ನು ಮಾಡ್ತಾಯಿದ್ದೇವೆ. ಬಹಳ ಮುಖ್ಯವಾಗಿ ದೊಡ್ಡ ಸಮಾಜಕ್ಕೆ, ನಮ್ಮ ಹೋರಾಟಕ್ಕೆ ಇನ್ನೂ ಪ್ರತಿಫಲ ಸಿಕ್ಕಿಲ್ಲ. ಸನ್ಮಾನ್ಯ ಚಾಣಕ್ಯ ಮುಖ್ಯಮಂತ್ರಿ ಆಗಿದ್ದಾರೆ DK ಶಿವಕುಮಾರ್ ಅವರು, ಮಾರ್ಗದರ್ಶನ ಸಿದ್ದರಾಮಯ್ಯ ಅವ್ರದ್ದು ಇದೆ. ಹೀಗಾಗಿ ಈ ಬಾರಿ ನಮ್ಮ ಸಮುದಾಯಕ್ಕೆ ಒಂದು ಉಪಮುಖ್ಯಮಂತ್ರಿ ಸ್ಥಾನವನ್ನು ಹಾಗೂ 2 ಸಚಿವ ಸ್ಥಾನವನ್ನು ಕೊಡಬೇಕಂತಕೊಂಡು ತೀವ್ರವಾಗಿ ಆಗ್ರಹ ಮಾಡ್ತಾಯಿದ್ದೀವಿ. ಕಾರಣ ಏನು ಅಂತ ಹೇಳಿದ್ರೆ, ದೊಡ್ಡ ಜನಸಂಖ್ಯೆ, ಇಡೀ ಲಿಂಗಾಯತ ವಿಷಯದಲ್ಲಿ 80% ಇರ್ತಕ್ಕಂಥ ನಮ್ಮ ಸಮಾಜಕ್ಕೆ ಇದುವರೆಗೂ ಯಾವ ಸರ್ಕಾರಗಳು ಕೂಡ ಕೊಡಬೇಕಾದಂಥ ಆದ್ಯತೆ ಕೊಡಲಿಲ್ಲ. 1965 62ರಲ್ಲಿ ನೀರಪ್ಪ ಆದ ನಂತರ 96ರಲ್ಲಿ JH ಪಟೇಲ್ ಆದರು. ಸನ್ನಿಹಿತ ಆಗಿದೆ. ಈಗ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟರೆ ಮುಂದೆ ಅವಕಾಶಗಳು ಸಿಗ್ತವೆ. ಕಾರಣ ನಮ್ಮ ಆಗ್ರಹ 2 ಸಚಿವ ಸ್ಥಾನ ಹಾಗೂ 1 ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕಂತಕೊಂಡು ಈ ಮೂಲಕ ತಮ್ಮಲ್ಲಿ ಆಗ್ರಹಪೂರ್ವಕವಾಗಿ ವಿನಂತಿ ಮಾಡ್ಕೊತೇವೆ. ಧನ್ಯವಾದಗಳು. ಯಾರು ಆಯ್ಕೆ ನಾವು ಬಿಡಬೇಕಾಗಿದ್ದನ್ನು ಹೈಕಮಾಂಡು ಪಕ್ಷಕ್ಕೆ ಬಿಡ್ತೇವೆ. ಯಾಕಂದರೆ ಬಹಳ ಜನ ಇದ್ದಾರೆ ಆಕಾಂಕ್ಷಿಗಳು. MI ಪಾಟೀಲು ಎಲ್ಲಿ ಆಳಂದ, BR ಪಾಟೀಲು ಆಳಂದ, ಅಫಜಲ್ಪುರ, ಅಲ್ಲಂಪ್ರಭು ಪಾಟೀಲು ಗುಲ್ಬರ್ಗ, ಮತ್ತು 4 ತಲೆಮಾರಿನ ಇತಿಹಾಸ ಇರ್ತಕ್ಕಂಥ ವಿಜಯಾನಂದ ಕಾಶ್ಯಪ್ನವರ ಕುಟುಂಬ. SR ಕಾಶ್ಯಪ್ನವರು ಮಂತ್ರಿಯಾಗಿದ್ದರು, ಅವರ ಹೆಂಡತಿ ಕೂಡ ಶಾಸಕಿ ಆಗಿದ್ದರು. ವಿಜಯಾನಂದ ಅಂದವರು 2 ಬಾರಿ ಶಾಸಕರಾಗಿದ್ದಾರೆ. 712 ಕಿಲೋಮೀಟರು ಪಾದಯಾತ್ರೆ ಪ್ರವರ್ತಕ್ಕಾಗಿ ಸಮಾಜದಲ್ಲಿ ಒಂದು ಸಂಚಲನ ಮುಗಿಸಿದ್ದಾರೆ. ಮತ್ತು ಅವರ ಶ್ರೀಮತಿ ವೀಣಾ ಅವರು KPCC ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿ, ವೀರಶೈವ ಮಹಾಸಭೆಯ ಮಹಿಳಾ ಅಧ್ಯಕ್ಷರಾಗಿದ್ದಾರೆ. ಹೀಗಾಗಿ ಅವರ ಕುಟುಂಬ 4 ದಶಕಗಳಿಂದ ಅವಿನಾಭಾವವಾಗಿ ಹೊಂದಿಕೊಂಡಿದೆ. ಮತ್ತು ರಾಜೀವ್ ಕಾಗೆ ಮತ್ತು ಬೈಲೊಂಗಲ ಶಾಸಕರು ಜೊತೆಗೆ ಬೇಕಾದಷ್ಟು ಜನ ಇದ್ದಾರೆ. ಪ್ರಕಾಶ್ ಹುಕ್ಕೇರಿ MLC ಇದ್ದಾರೆ, ಅವರ ಮಗ ಗಣೇಶ್ ಹುಕ್ಕೇರಿ ಶಾಸಕರಿದ್ದಾರೆ. ಎಲ್ಲ ಕೊಡುಗೆನೂ ಜಾಸ್ತಿ ಇದೆ. ಅದರಲ್ಲೂ ಕೂಡ ಆಯ್ಕೆನ ನಾವು ಬಿಡ್ತಕ್ಕಂಥದ್ದು ಪಕ್ಷಕ್ಕೆ ಬಿಡ್ತೇವೆ. ಅವ್ರಿಗೆ ಯಾರು ಸೂಕ್ತ ಆಗ್ತಾರೆ ಅವ್ರಿಗೆ ಕೊಡಬೇಕಂತಕೊಂಡು ಆಗ್ರಹ. ಅದರಲ್ಲೂ ವಿಶೇಷವಾಗಿ 4 ದಶಕಗಳ ಸಂಬಂಧವನ್ನು ಇಟ್ಕೊಂಡು ಪಕ್ಷನಿಷ್ಠೆಯಿಂದ ಹಾಗೂ ಸಮಾಜದ ದೃಷ್ಟಿಯಿಂದ ಹೊಸತನವನ್ನು ತಂದುಕೊಟ್ಟಿರ್ತಕ್ಕಂಥ ಕಾಶ್ಯಪ್ರವರು ಕೊಟ್ಟರೆ ತುಂಬ ಸಂತೋಷ ಆಗುತ್ತೆ.